ಕನ್ನಡದ ನೆಲದಲ್ಲೇ ಕನ್ನಡಿಗರ ಮೇಲೆ ನಿರಂತರ ಅನ್ಯ ಭಾಷಿಗರು ದೌರ್ಜನ್ಯ ದಬ್ಬಾಳಿಕೆಯನ್ನ ನಡೆಸ್ತಾನೆ ಇದ್ದಾರೆ. ಇದಕ್ಕೆ ಕೊನೆ ಯಾವಾಗ್ರಿ? ನೋಡೋಣ ಯಾವ್ಯಾವಾಗ ಈ ತಿಂಗಳಲ್ಲೇ ಏನೇನೆಲ್ಲ ಆಯ್ತು ಅಂತ ಹೇಳಿ. ಏಪ್ರಿಲ್ 21 ಕನ್ನಡಿಗ ಯುವಕನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ನಡೆಸಿ ಸುಳ್ಳಾರೋಪ ಮಾಡ್ದ. ನಿಮ್ಗೆ ಕನ್ನಡಿಗರು ಬಿಟ್ರೆ ಬೇರೆ ಯಾರು ಸಿಗಲ್ವಾ ನಿಮ್ಗೆ? ಏಪ್ರಿಲ್ 22 ಆಟೋ ಡ್ರೈವರ್ಗೆ ಹಿಂದಿ ಮಾತಾಡುವಂತ ಅನ್ಯ ಭಾಷಿಕ ಧಮಕಿ ಹಾಕ್ತಾ, ಬೇಕಾದ್ರೆ ಕನ್ನಡ ಮಾತಾಡು, ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕಷ್ಟೇನೆ. ಇನ್ನು ಸೋನು ನಿಗಮ್ ಕೇಸು, ಒಂದು ಕನ್ನಡದ ಹಾಡು ಹಾಡಿ ಅಂತ ಕೇಳಿದ್ದಕ್ಕೆ ಪೆಹಲ್ಗಾಮ್ ದಾಳಿಗೆ ಹೋಲಿಸಿದ್ರು ಸೋನು ನಿಗಮ್ ಮೇ 5ನೇ ತಾರೀಕು. ಇನ್ನು ಮೇ 17ಕ್ಕೆ ಕೋರ್ಮಂಗಲದ ಹೋಟೆಲ್ GS ಸೂಟ್ ನಿಂದ ಕನ್ನಡಿಗರಿಗೆ ಅವಮಾನ. ನೋಡಿ, ಇದನ್ನ ಗಮನಿಸ್ತಾ ಇದ್ರಿ. ವಿಂಗ್ ಕಮಾಂಡರ್ ಒಬ್ಬ ಯುವಕನ ಮೇಲೆ ದೌರ್ಜನ್ಯವನ್ನ ನಡೆಸಿ ಮನ್ಸೋ ಇಚ್ಛೆ ಹಲ್ಲೆ ಮಾಡಿ ಭಾಷಾ ವಿಚಾರವಾಗಿ ಸುಳ್ಳು ಆರೋಪ ಮಾಡಿ ಅದನ್ನ ತಾನೇನೋ ಅನ್ಯಾಯ ಆಗೋಯ್ತು ಅನ್ನೋ ತರ ತೋರಿಸ್ಕೊಂಡ. ಅದು ಯಾರೇ ಆಗಿರ್ಲಿ. ಇನ್ನು ಆಟೋ ಡ್ರೈವರ್ ಯಾರು ಅನ್ಯ ಭಾಷಿಗ ಬಂದು ಇದು ಬೆಂಗಳೂರು, ಹಿಂದಿಲ್ ಮಾತಾಡು ಅಂತ ಹೇಳ್ತಾನೆ. ಒಂದು ಬಾರ್ಸ್ ಕಳಿಸ್ಬೇಕಾಗಿತ್ತು. ಅದು ಯಾರಾದ್ರೂ ಆಗಿರ್ಲಿ, ಅನ್ಯ ಭಾಷಿಗರು ಕರ್ನಾಟಕಕ್ಕೆ ಬಂದಿದ್ದೀರಿ, ಬೆಲೆ ಕೊಟ್ಟಿದ್ದೀವಿ. ನೋಡಿ, ಇದು ಸೋನು ನಿಗಮ್ ಕನ್ನಡ 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 ಅಂತ ಹೇಳೋದಕ್ಕೆ ಪೆಹಲ್ಗಾಮ್ ದಾಳಿ ಆಯ್ತು. ಯಾಕೆ? ಕನ್ನಡ ಅಂತ ಕೇಳ್ಬಿಟ್ರೆ ಏನ್ ಪ್ರಾಬ್ಲಮ್? ಕನ್ನಡದಲ್ಲಿ ನೀವು ಕನ್ನಡದ ಹಾಡುಗಳನ್ನ ಹಾಡಿಲ್ವಾ? ಕನ್ನಡಿಗರು ನಿಮ್ಮನ್ನ ಎದೆ ಮೇಲೆ ತಲೆ ಮೇಲೆ ಇರಿಸ್ಕೊಂಡು ಮೆರೆಸ್ಲಿಲ್ವಾ? ಒಂದ ಎರಡ ಯಾಕ್ರಿ ಸಹಿಸ್ಕೋಬೇಕು ನಾವು ಕನ್ನಡಿಗರು? ಎಷ್ಟು ಸಾರಿ ಸಹಿಸ್ಕೋಬೇಕು ನಾವು? ಬೆಂಗಳೂರು ನಮ್ದು, ಕರ್ನಾಟಕ ನಮ್ದು. ನೀವು ನಮ್ಮ ರಾಜ್ಯಕ್ಕೆ ಬಂದಿರೋರು. ಇಷ್ಟ ಇದ್ರೆ ಇರಿ, ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಿ. ಬೆಂಗಳೂರು ಬೇಕು, ಬೆಂಗಳೂರಲ್ಲಿರೋ ಎಲ್ಲ ವ್ಯವಸ್ಥೆಗಳು ಬೇಕು ನಿಮ್ಗೆ. ಬೆಂಗಳೂರಿನ ಜನ ಬೇಡ, ಬೆಂಗಳೂರಿನ ಭಾಷೆ ಬೇಡ ಅಂತಂದ್ರೆ ಕೇಳ್ಬಿಡ್ತೀವ? ಅಂಡ್ ಕರ್ನಾಟಕವನ್ನ, ಕನ್ನಡವನ್ನ ನಮ್ ಹೆತ್ತ ತಾಯಿಗೆ ಹೋಲಿಸ್ತೀವ್ರಿ ನಾವು. ಹೆತ್ತ ತಾಯಿ ತರ ಟ್ರೀಟ್ ಮಾಡ್ತೀವಿ. ಅಂಥದ್ರಲ್ಲಿ ಅವಮಾನ ಮಾಡುವಂತ ಪದಗಳನ್ನ ಬರೆದು ಅಷ್ಟು ಹೀನ ಪದಗಳನ್ನ ಬಳಸ್ತೀರಿ ಅಂತ ಹೇಳಿದ್ರೆ ನಿಮ್ಮಂತವ್ರಿಗೆ ವ್ಯವಹಾರ ಮಾಡೋದಕ್ಕೆ ಬೆಂಗಳೂರಲ್ಲಿ ಜಾಗ ಕೊಡ್ಬೇಕಾ? ಕರ್ನಾಟಕದಲ್ಲಿ ಜಾಗ ಕೊಡ್ಬೇಕಾ? ಹಾಗಾದ್ರೆ ಮೊದಲು ಕನ್ನಡಿಗರು ಸ್ವಾಭಿಮಾನತನವನ್ನ ಕಳ್ಕೋಬಾರ್ದು. ಯಾವುದೋ ಒಂದು ಕನ್ನಡ ರಕ್ಷಣಾ ವೇದಿಕೆ ಬಂದು ಗಲಾಟೆ ಮಾಡಿದ್ರೆ ಆಗಲ್ಲ, ಅಥವಾ ಇನ್ಯಾರೋ ಬಂದು ಗಲಾಟೆ ಮಾಡಿದ್ರೆ ಆಗಲ್ಲ. ಕನ್ನಡಿಗರು ನಿಂತ್ಕೊಳ್ಬೇಕ್ರಿ ದೌರ್ಜನ್ಯದ ವಿರುದ್ಧ. ಎಲ್ಲಾದ್ರೂ ಹೋಗಿ ಬೆಂಗಳೂರಿನ ಮೂಲೆಗೆ ಹೋಗಿ ಒಂದು ಹಿಂದಿ ಮಾತಾಡ್ಬೇಕು, ಇಲ್ಲ ಒಂದು ತಮಿಳ್ ಮಾತಾಡ್ಬೇಕು. ಯಾಕೆ? ಕನ್ನಡ ಮಾತಾಡಿದ್ರೆ ಏನು ಅವಮಾನನ? ಎಷ್ಟೋ ಜನ ತಂದೆ ತಾಯಿ ಅಂದ್ರು ನಿಮ್ಮ ಮನೇಲಿ ಮಕ್ಕಳು ಕನ್ನಡ ಮಾತಾಡಿದ್ರೆ ಟಾಕ್ ಇನ್ ಇಂಗ್ಲಿಷ್ ಅಂತ ಹೇಳ್ತೀರಾ? ಮಾತಾಡಿಸ್ಬೇಡಿ ಅಂತ ಹೇಳಲ್ಲ, ಬಟ್ ಕನ್ನಡದ ಮೇಲೆ ಅಭಿಮಾನವನ್ನ ಬೆಳೆಸಿ. ಎಂತ ಇತಿಹಾಸ ಹೊಂದಿದೀವಿ ನಾವು. ನಮಗ್ ಸಿಕ್ಕಿರುವಷ್ಟು ಪ್ರಶಸ್ತಿಗಳು, ನಮ್ಮ ಕನ್ನಡಕ್ಕೆ ಬಂದಿರುವಷ್ಟು ಪ್ರಶಸ್ತಿಗಳು ಬೇರೆ ಯಾವ್ದಾದ್ರು ಭಾಷೆಗೆ ಬಂದಿದ್ಯಾ? ನಮ್ಮ ಕನ್ನಡಕ್ಕೆ ಸಿಕ್ಕಿರುವಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬೇರೆ ಯಾವ್ದಾದ್ರು ಭಾಷೆಗೆ ಬಂದಿದ್ಯಾ? ಅಲ್ಲ, ಕರ್ನಾಟಕದಲ್ಲಿ ನಮಗ್ ಕನ್ನಡಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಅದು ರಾಜಧಾನಿಯಲ್ಲಿ ಬೆಲೆ ಇಲ್ಲ. ನಾವು ಹಿಂದಿ ಮಾತಾಡ್ಕೊಂಡಿರ್ಬೇಕಾ? ಬೇಕಾಗಿಲ್ಲ ರೀ ನಮ್ಗೆ ಹಿಂದಿ. ನಿಮ್ಗೆ ಹಿಂದಿನೇ ಮಾತಾಡ್ಬೇಕು ಅಂದ್ರೆ ಹೋಗಿ ಯಾವ್ದಾದ್ರು ಬೇರೆ ರಾಜ್ಯಕ್ಕೆ ಹೋಗಿ ಬದುಕಿ, ಯಾರು ಬೇಡ ಅಂತ ಹೇಳ್ತಾರೆ? ಸ್ಕೂಲ್ಗಳಲ್ಲಿ ಹೋಗಿ ಕನ್ನಡ ಭಾಷೆ ಮಾತಾಡಂಗಿಲ್ಲ ಮಕ್ಕಳು. ಮಾಲ್ಗಳಿಗೆ ಹೋಗಿ ಕನ್ನಡ ಸಾಂಗ್ ಇರಲ್ಲ, ಕನ್ನಡ ಭಾಷೆ ಮಾತಾಡಲ್ಲ. ಇಂಗ್ಲಿಷ್ ಬರುತ್ತೋ ಬಿಡುತ್ತೋ, ಅರ್ಧಂಬರ್ಧ ಇಂಗ್ಲಿಷ್ ಆದ್ರೂ ಪೇರೆಂಟ್ಸ್ಗಳು ಮಾತಾಡ್ತೀರಿ, ಮಕ್ಕಳಿಗೆ ಇಂಗ್ಲಿಷ್ ಮಾತಾಡಿಸ್ತೀರಿ. ಮಾತಾಡಿಸಿ ಅದನ್ನ ಕೇವಲ ಎಜುಕೇಶನ್ ಪರ್ಪಸ್ಗೆ ಮಾತ್ರ ಸೀಮಿತವಾಗಿಡಿ. ಕನ್ನಡ ಭಾಷೆಗೆ ಬೆಲೆ ಇದೆ, ಗೌರವ ಕೊಡಿ. ಈ ಕನ್ನಡದ ನೆಲ, ಬೆಂಗಳೂರಿನ ಮಣ್ಣಿದೆಯಲ್ಲ, ಈ ನೆಲ ಇದೆಯಲ್ಲ, ಅಸಂಖ್ಯಾತ ಬೇರೆ ಬೇರೆ ಭಾಷಿಗರಿಗೆ ಇಲ್ಲಿ ಜೀವನ ಕಟ್ಕೊಟ್ಟಿದೆ. ತಿನ್ನಗತಿ ಇಲ್ಲದೆ ಬಂದಿರೋರೆಲ್ಲ ಬೆಂಗಳೂರಿಗೆ ಬಂದವ್ರನ್ನ ಬೆಂಗಳೂರು ಯಾವತ್ತೂ ಕೈ ಬಿಟ್ಟಿಲ್ಲ. ನಮ್ಮ ಜೊತೆಗೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್ ಜಿ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಆಲ್ರೆಡಿ ಗಮನಿಸಿರ್ತೀರಿ, GS ಸೂಟ್ ನಲ್ಲಿ ಯಾವ ರೀತಿ ಕನ್ನಡಿಗ M--- ಅಂತ ಅವಹೇಳನಕಾರಿಯಾಗಿ ಬರ್ದಿದ್ರು ಅಂತ ಹೇಳಿ. ಕನ್ನಡಿಗರ ಮೇಲಿನ ದೌರ್ಜನ್ಯ ಇದೆ ಮೊದಲನೇ ಸಲ ಅಲ್ಲ. ಇಂಥದ್ದೊಂದು ಘಟನೆ ಆದಾಗ ನಾವುಗಳು ಒಂದಷ್ಟು ಬ್ರೇಕಿಂಗ್ಗಳು ಹಾಕಿ ಕನ್ನಡಿಗರ ಮೇಲೆ ದೌರ್ಜನ್ಯ ಆಯ್ತು ಅಂತ ಖಂಡಿಸ್ತೀವಿ, ನೀವುಗಳು ಒಂದಷ್ಟು ಹೋರಾಟ ಮಾಡ್ತೀರಿ. ಬಟ್ ಆದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದು ಯಾವಾಗ ಅಂತಂದ್ರೆ ಕರ್ನಾಟಕದಲ್ಲಿ ನಾವು ತುಟಿಕ್ ಅಂದ್ರೆ ನಮ್ಮನ್ನು ಬಿಡ್ತಾರಾ ಅನ್ನುವಂತ ಭಯ ಹುಟ್ಟಿದಾಗ ಮಾತ್ರ. ಖಂಡಿತವಾಗ್ಲು ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? GS ಶೂಟ್ಸ್ ಅನ್ನುವಂಥ ಹೋಟೆಲನ್ನು ಈ ಕೂಡಲೇ ಬೀಗ ಜಡಿಯೋದ್ರ ಮುಖಾಂತರ ಮಾಲೀಕರು ಮತ್ತು ಕಾರ್ಮಿಕರನ್ನ ಎಲ್ಲರನ್ನೂ ಸಹ
ಜೈಲಿಗೆ ತಳ್ಳುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇದು ಮೊದಲನೇದಾಗಿ ಅಲ್ಲ, ನಿರಂತರವಾಗಿ ಕನ್ನಡಿಗರ ಮೇಲೆ ITBTಗಳಲ್ಲಿ, ಹೋಟೆಲ್ಗಳಲ್ಲಿ, ಪಬ್ಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ವಿಲ್ಲಾಗಳಲ್ಲಿ ದಿನನಿತ್ಯ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಆದರೂ ಸಹ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇಲ್ಲ. ಈ ಕೂಡಲೇ ನಮ್ಮ ತಾಯಿಯ ಬಗ್ಗೆ, ಕನ್ನಡಮ್ಮನ ಬಗ್ಗೆ ಯಾವ ಹೋಟೆಲ್ ಅವನು ಯಾರು ಏನು ಮಾತಾಡಿದ್ದಾನೆ ಅವನಿಗೆ ಇಲ್ಲಿ ಉಳಿಗಾಲ ಇಲ್ಲ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಬಂದ್ ಮಾಡಿಲ್ಲ ಅಂದರೆ ಆ ಹೋಟೆಲ್ನ ಧ್ವಂಸ ಮಾಡುವಂಥ ಕೆಲಸವನ್ನು ಕನ್ನಡದ ಕಾರ್ಯಕರ್ತರು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಪದೇ ಪದೇ ಹೀಗಾಗುವಂಥದ್ದು, ಇದಕ್ಕೆ ಸರಿಯಾದಂಥ ಕ್ರಮ ಆಗಬೇಕು ಸರ್. ಮನ್ಸೋ ಇಚ್ಛೆ ಇಷ್ಟ ಬಂದವ್ರಿಗೆಲ್ಲ ಇಲ್ಲಿ ಜಾಗ ಕೊಟ್ಟಿದ್ದೀವಲ್ಲ, ಅದೇ ಬಹಳ ದೊಡ್ಡ ತಪ್ಪು ಅನ್ಸುತ್ತೆ. ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಂತ ಒಂದು ಟ್ಯಾಗ್ ಲೈನ್ ಹಾಕೊಂಡು ಯಾರು ಏನಂದ್ರು, ಯಾರು ಏನ್ ದೌರ್ಜನ್ಯ ನಡೆಸಿದ್ರು ಅನ್ಸ್ಕೊಳ್ತಾನೆ ಇರ್ತೀವಲ್ಲ ಸರ್. ನಾವು ಏನ್ ಅಷ್ಟು ಕೈಲಾಗದೇ ಇರೋರ ಸರ್ ನಾವು ಕನ್ನಡಿಗರು? ಕನ್ನಡಿಗರ ಸ್ಥಿತಿ ಬೆಂಗಳೂರು ನಗರದಲ್ಲಿ ತುಳಿತಕ್ಕೆ ಒಳಗಾಗಿದ್ದೀವಿ. ಎಲ್ಲ ಜಮೀನುಗಳನ್ನು ಕಳ್ಕೊಂಡಿದ್ದೀವಿ. ಎಲ್ಲ ವ್ಯವಹಾರಗಳನ್ನು ಬೇರೆಯವ್ರ ಹತ್ರ ಕೊಟ್ಟಿದ್ದೀವಿ. ಬೇರೆಯವರು ಬಂದು ಕೂತ್ಕೊಂಡು ನಮ್ಮ ಮೇಲೆ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಮಾತ್ರ ಕರ್ನಾಟಕ ಸರ್ಕಾರ ಇದೆ. ಮಾನ್ಯ ಇವತ್ತು ಅವನು ಮಾತಾಡಿರುವಂಥದ್ದು GS ಶೂಟ್ಸ್ ಅವನು ಬರೀ ಕನ್ನಡ ತಾಯಿ ಮಾತ್ರ ಅಲ್ಲ, ನಮ್ಮ ಸರ್ಕಾರವನ್ನು ನಡೆಸ್ತಾ ಇರುವಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಸಚಿವರಿಗೂ ಸಹ ಸೇರಿ ಹೇಳಿರುವಂಥದ್ದು. ಅವ್ರಿಗೆ ಇರಬೇಕು, ಆ ಕಿಚ್ಚಿರ್ಬೇಕು ಅವರಿಗೆ. ಆ ಕಿಚ್ಚಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇವತ್ತೆಲ್ಲಿಗೆ ಅಪಾರ್ಟ್ಮೆಂಟ್ಗಳಲ್ಲಿ ಹೋಗಿ, ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ, ಕನ್ನಡಿಗ ಅಂತಂದ್ಮೇಲೆ ಎಲ್ಲರೂ ಸೇರ್ಕೊಳ್ತೀವಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ ಖಂಡಿತ ಎಲ್ಲರೂ ಪ್ರತಿಯೊಬ್ಬ ಕನ್ನಡಿಗನಿಗೂ GS ಶೂಟ್ಸ್ ಅವನು ಹೋಟ್ಲ್ ಅವನು ಹೇಳಿರುವಂಥದ್ದು, ಈ ಹೋಟ್ಲ್ಗಳಲ್ಲಿ ಕಡ್ಡಾಯವಾಗಿ ಕನ್ನಡಿಗರನ್ನ ನೇಮಿಸ್ಕೊಳ್ಬೇಕು, ಕನ್ನಡದಲ್ಲಿ ವ್ಯವಹಾರ ಮಾಡಬೇಕನ್ನುವಂಥ ಆದೇಶವನ್ನು ಸರ್ಕಾರ ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ಲ ಅಪಾರ್ಟ್ಮೆಂಟಲ್ಲೂ ಹಾಗೇನೆ ಕನ್ನಡಿಗರು 5%, 10% ಇರ್ತಾರೆ. ಬೇರೆ ರಾಜ್ಯದವರೆಲ್ಲ ಒಟ್ಟಿಗೆ ಸೇರ್ಕೊಂಡಿರ್ತಾರೆ. ಕನ್ನಡಿಗರ ಮೇಲೆ ದಿನನಿತ್ಯ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಕಡೆನೂ ಸರ್ಕಾರ ಗಮನವನ್ನು ಹರಿಸ್ಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ವಿಲ್ಲಾಗಳಲ್ಲೂ ಸಹ ಹಾಗೆ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಕನ್ನಡ ಭಾಷೆಯನ್ನು ಮಾತಾಡಲ್ಲ, ಕನ್ನಡದ ಹಾಡನ್ನು ಹಾಕಲ್ಲ, ಕನ್ನಡ ರಾಜ್ಯೋತ್ಸವ ಮಾಡಲ್ಲ, ಆ ರಾಜ್ಯದ ಭಾಷೆಗಳಲ್ಲಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ITBTಗಳಲ್ಲಿ ಕನ್ನಡಿಗರು ಕೆಲಸ ಮಾಡುವಂಥ ಜಾಗದಲ್ಲಿ ದಿನನಿತ್ಯ ITBTಗಳಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಕರ್ನಾಟಕ ಅಂತೀವಿ, ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿರೋದಂತೀವಿ. ಪ್ರವೀಣ್ ಜಿ, ನನ್ನದೊಂದು ನೇರವಾದಂತಹ ಪ್ರಶ್ನೆ ಇದೆ. ನನಗೆ ಗೊತ್ತಿದೆ ನಾನು ಬಹಳ ಕಟುವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ, ಬಟ್ ಸ್ಟಿಲ್, ಯಾಕಂದ್ರೆ ಇವತ್ತು ಆ ಬೋರ್ಡ್ ಅನ್ನ ಗಮನಿಸಿದ ಮೇಲೆ ಯಾವುದೇ ಕನಿಕರ ಇಲ್ಲ ಸರ್. ಫಸ್ಟ್ ಕನ್ನಡ, ಮೊದಲು ಕನ್ನಡಿಗರು. ಕರ್ನಾಟಕ ಮತ್ತು ಕನ್ನಡಕ್ಕಿಂತ ದೊಡ್ಡವರು ಯಾರು ಇಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು ನೇರವಾದಂತಹ ಪ್ರಶ್ನೆ ಇದೆ ಸರ್. ನಾವಿವತ್ತು ನೀವು ಹೇಳ್ದಂಗೆ ಅಪಾರ್ಟ್ಮೆಂಟ್ಗಳಲ್ಲಿ ಎಷ್ಟು ಭಾಷಿಗರಿದ್ದಾರೋ ಅಷ್ಟು ಭಾಷೆಯವರ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವಲ್ಲ, ಅವರು ಅವರ ರಾಜ್ಯಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಸೆಲೆಬ್ರೇಟ್ ಮಾಡ್ತಾರ ಸರ್ ಅವರು? ಬೇರೆ ರಾಜ್ಯದಲ್ಲಿ ಕನ್ನಡಿಗರಿಗೆ ಕಿಮ್ಮತ್ತು ಜಾಗ ಇಲ್ಲ. ಕೇರಳಕ್ಕೆ ಹೋಗಿ ಮಲಯಾಳಿ ಭಾಷೆ, ತಮಿಳ್ನಾಡಿಗೆ ಹೋಗಿ ತಮಿಳ್ ಭಾಷೆ, ಆಂಧ್ರಕ್ಕೆ ಹೋಗಿ ತೆಲುಗು, ಮಹಾರಾಷ್ಟ್ರಕ್ಕೆ ಹೋಗಿ ಮರಾಠಿ, ಹಿಂದಿ. ನಮ್ಗೆಲ್ಲಿದೆ ಜಾಗ? ದಿನ ಕೆಳಗ್ ತಳ್ತಾ ಇದಾರಲ್ಲ ಸರ್ ಇವರ ನೀಚ ರಾಜಕಾರಣಗಳ ಬುದ್ಧಿಗೆ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ. ಯಾಕೆ ಸರ್ ಬಂದವ್ರಿಗೆಲ್ಲ ಆಧಾರ್ ಕಾರ್ಡ್ ಕೊಡು, ಬಂದವ್ರಿಗೆಲ್ಲ ರೇಷನ್ ಕಾರ್ಡ್ ಕೊಡು, ನಮ್ಮವರೇ ಎಷ್ಟೋ ಜನ ರೇಷನ್ ಕಾರ್ಡ್ ಇಲ್ಲದೆ ಪರದಾಡ್ತಾ ಇರೋರು ಇದ್ದಾರೆ ಸರ್. ಕರ್ನಾಟಕದಲ್ಲಿ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಎಲ್ಲ ದೇಶದವರು ಇವತ್ತು ಕರ್ನಾಟಕದಲ್ಲಿ ಗಾಂಜಾ, ಅಫೀಮು, ಡ್ರಗ್ಸು ಎಲ್ಲ ಮಾರಾಟ ಮಾಡೋದ್ರಿಂದ ಕನ್ನಡದ ಮಕ್ಕಳನ್ನ ಕುಲಗೆಡಿಸೋದ್ರ ಮುಖಾಂತರ ಕನ್ನಡವನ್ನು ಮಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳ ಹಿಂದೆನೂ ಸಹ ಕನ್ನಡ ಪರ ಹೋರಾಟಗಾರರು ನಿರಂತರವಾಗಿ ಕನ್ನಡ ಹೋರಾಟವನ್ನು ಮಾಡ್ತಾ ಬಂದರೆ ಕನ್ನಡ ಹೋರಾಟಗಾರನ ಹಂತ ಹಂತವಾಗಿ ಮುಗಿಸುವಂಥ ಕೆಲಸವನ್ನು ಎಲ್ಲ ರಾಜಕಾರಣಿಗಳು, ಎಲ್ಲ ಸರ್ಕಾರಗಳು, ಎಲ್ಲ ಪೊಲೀಸ್ ಇಲಾಖೆಗಳು ಇಲ್ಲಿ ತನಕ ಮಾಡ್ತಾ ಬಂದಿವೆ. ಆದ್ದರಿಂದ ಕನ್ನಡ ಹೋರಾಟಗಾರರು ಇವತ್ತು ಏನಾದರೂ ರೋಡಿಗೆ ಇಳಿದ್ರೆ ನೇರವಾಗಿ ಕೇಸ್ಗಳನ್ನ ಹಾಕಿ ತಿಂಗಳಾನ್ಗಟ್ಟಲೆ ಜೈಲಿಗೆ ಹಾಕಿರುವಂಥ ಉದಾಹರಣೆಗಳಿದ್ದಾವೆ. ಇಂಥ ದುಷ್ಟಶಕ್ತಿಗಳನ್ನ ಬಗ್ಬಡಿಬೇಕಿತ್ತು, ಗಡಿಭಾಗದಲ್ಲಿ ಬಗ್ಬಡಿಬೇಕಿತ್ತು. ಕನ್ನಡ ಉದ್ಯಮಿಗಳಿಗೆ ಬೆಂಬಲವನ್ನು ಕೊಡಬೇಕಿತ್ತು ಸರ್ಕಾರ. ಕನ್ನಡಿಗರಿಗೆ ಕೆಲಸವನ್ನು ಕೊಡುವಂಥ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕಿತ್ತು. ಕನ್ನಡದಲ್ಲಿ ನಾಮಫಲಕ ಅಂತ ಹೇಳ್ತಾ ಇದ್ದಾರೆ, ಎಲ್ಲೂ ಬರ್ತಾ ಇಲ್ಲ. ಎಲ್ಲ ಬೇರೆ ಬೇರೆ ಭಾಷೆಯವರು ಅವರವರ ಭಾಷೆಯಲ್ಲಿ ಹೋಟೆಲ್ ಒಳಗಡೆ ಹೋದರೆ ನಮ್ಮ ರಾಜ್ಯದಲ್ಲಿ ಇದೀವೋ ಇಲ್ವೋ ಅನ್ನುವಂಥದ್ದು ಅನೇಕ ಕಡೆ ಕಾಣಿಸ್ತಾ ಇದೆ.
ಆದ್ರಿಂದ ಸಂಪೂರ್ಣವಾಗಿ ಕನ್ನಡೀಕರಣ ಆಗಲೇಬೇಕು. ಅದಕ್ಕಾಗಿ ಹೋರಾಟವನ್ನ ನಾವು ಹಮ್ಮಿಕೋಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ ಸರ್. ನೋಡಿ, ಎಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ, ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಪ್ರೈವೇಟ್ ಶಾಲೆಗಳಿಗೆ ಕೊಡ್ತಾರೆ ಪರ್ಮಿಷನ್. ಮತ್ತೆ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲಿ ಇದೆ ಕನ್ನಡಿಗರಿಗೆ, ಎಲ್ಲಿದೆ ಶಾಂತಿ? ಇದ್ರ ವಿರುದ್ಧ BBMP ಏನ್ ಹೋಗೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ನಿಮ್ಮ ಗ್ರೇಟರ್ ಬೆಂಗಳೂರನ್ನ ಬೆಂಗಳೂರಾಗೆ ಇಡಿ, ಕರ್ನಾಟಕದ ರಾಜಧಾನಿಯಾಗೆ ಇಡಿ. ಯಾವುದೋ ನಾರ್ತ್ ರಾಜ್ಯಗಳ ನಾರ್ತ್ ಸ್ಟೇಟ್ಗಳ ರಾಜಧಾನಿಯನ್ನಾಗಿ ಮಾಡಕ್ ಹೋಗಬೇಡಿ. ಇದು ಮನವಿ ಮತ್ತೆ ಕೋರಿಕೆ ಎರಡೂ ಕೂಡ ಹೌದು. ಕನ್ನಡಿಗರ ಮೇಲಿನ ದಬ್ಬಾಳಿಕೆಯನ್ನ ತಡ್ಕೊಳಕ್ಕಾಗಲ್ಲ. ಯಾವನೋ ಎಲ್ಲಿಂದನೋ ಬಂದು ಇಲ್ಲಿ ಅನ್ನ ನೀರು ತಗೊಳಕ್ ಬಂದವನು ನಮಗೆ ಅಂತ ಪದಗಳನ್ನ ಬಳಸ್ತಾನೆ ಅಂತ ಹೇಳಿದ್ರೆ ಯಾಕ್ರಿ ಸಹಿಸ್ಕೋಬೇಕು ನಾವು? ಇವತ್ತು ಕೆಲಸಗಳು ತಗೊಳ್ಳಿ, ಕನ್ನಡಿಗರಿಗೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಬೇರೆ ಭಾಷೆಯವರು, ಅವ್ರು ಬರ್ತಾರೆ, ಯಾವ್ದೋ ರಾಜ್ಯದಿಂದ ಬರ್ತಾರೆ, ಅಲ್ಲಿ ಅವ್ರನ್ನೇ ಕೆಲ್ಸಕ್ಕೆ ತಗೊಂಬಂದು ಇಟ್ಕೊಳ್ತಾರೆ. ಇಲ್ಲಿ ಕನ್ನಡಿಗರು ಎಲ್ಲಿಗೆ ಹೋಗ್ಬೇಕು? ಇವತ್ತು ಹೋಟೆಲ್ ಮುಂದೆ ಹಾಕಿದರೆ ನಾಳೆ ಇನ್ನೊಂದು ಕಡೆ ಹಾಕ್ತಾರೆ. ಕನ್ನಡ ಭಾಷೆ ಮಾತಾಡಂಗಿಲ್ಲ. ಆಟೋ ಡ್ರೈವರ್ ಇಂದ ಹಿಡಿದು ಪ್ರತಿಯೊಬ್ರು ನಾವು ಬೇರೆ ಭಾಷೆ ಮಾತಾಡ್ಬೇಕೆ ಹೊರತು ನಮ್ಮ ಭಾಷೆ ಮಾತಾಡೋರು ಯಾರು ಇಲ್ಲ. ಸೊ ಕನ್ನಡಕ್ಕೆ ಬೆಲೆ ಇರಲಿ. ಕನ್ನಡ ಮತ್ತು ಕರ್ನಾಟಕಕ್ಕಿಂತ ದೊಡ್ಡವರು ಯಾರು ಇಲ್ಲ. ಏನಾದ್ರೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಚ್ಚೆತ್ಕೊಂಡು ಅನ್ಯ ಭಾಷಿಗರನ್ನ ಯಾವ ರೀತಿ ಕಂಟ್ರೋಲ್ ಅಲ್ಲಿ ಇಡಬೇಕು, ಲಂಗು ಲಗಾಮ್ ಹಾಕಿ ಇಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಸರ್ಕಾರ ಕೂಡ ಇದಕ್ಕೊಂದು ಕಠಿಣ ಕಾನೂನನ್ನ ತರಬೇಕಾಗತ್ತೆ. ಇರಕ್ಕಿಷ್ಟ ಇದ್ರೆ ಇರಿ ಅನ್ಯ ಭಾಷಿಗರು, ಇಲ್ಲ ಅಂತಂದ್ರೆ ನಿಮ್ಮ ಗಂಟು ಮೂಟೆಗಳನ್ನ ಕಟ್ಕೊಂಡು ಹೋಗ್ತಾ ಇರಿ. ಕರ್ನಾಟಕದವರು ನಿಮಗೆ ಭಿಕ್ಷೆ ಕೊಡ್ತಾ ಇದೀವಿ ಹೊರತು ನಿಮ್ಮ ಭಿಕ್ಷೆಯಲ್ಲಿ ನಾವು ಬದುಕ್ತಿಲ್ಲ ಅನ್ನೋದು ನೆನಪಿರ್ಲಿ. ಮತ್ತೆ ಈ ಒಂದು ಘಟನೆಯನ್ನ ಪವರ್ ಟಿವಿ ಖಂಡಿಸುತ್ತೆ. ಜೊತೆಗೆ ಬಹಿರಂಗ ಕ್ಷಮೆಯನ್ನ ಕೂಡ ನಾವು ಆಶಿಸ್ತಾ ಇದೀವಿ. ಕನ್ನಡಿಗರ ಬಹಿರಂಗ ಕ್ಷಮೆಯನ್ನ ಆ ಹೋಟೆಲ್ ಅವ್ರು ಯಾರಾದ್ರೂ ಕೇಳಲೇಬೇಕು.